ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ನಿರ್ಮಾಣಕ್ಕೆ 2.5 ಎಕರೆ ಜಾಗವನ್ನು ಸರ್ಕಾರ ಕೊಟ್ಟಿದೆ. ಆದರೆ ಇಷ್ಟು ಜಾಗವನ್ನು ಸರ್ಕಾರ ಯಾಕೆ ಕೊಟ್ಟಿದೆ ಅಂತ ನಟ ಚೇತನ್ ಕುಮಾರ್ ಅವರು ಒಂದು ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಹಾಗಾದರೆ ಆ ಫೇಸ್ಬುಕ್ ಪೋಸ್ಟ್ನ ಒಂದು ಉದ್ದೇಶ ಏನಿತ್ತು ಅನ್ನೋ ಖುದ್ದಾಗಿ ಅವರೇ ಇದ್ದರೆ ಮಾತನಾಡಿಸ್ತೀನಿ. ಸರ್, ಒಂದು ಪೋಸ್ಟನ್ನು ಮಾಡಿದಿರಿ, ಭಾರಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ, ದೂರು ಕೂಡ ಆಗಿದೆ. ಯಾವ ಉದ್ದೇಶದಿಂದ ಪೋಸ್ಟನ್ನು ಹಾಕಿದ್ದೀರಿ ಸರ್? ಚಿಕ್ಕ ವಯಸ್ಸಿಂದ ನಾವು ಹುಟ್ಟು ಬೆಳೆದಿದ್ದ ಅಮೇರಿಕಾದಲ್ಲಿ, ಅಲ್ಲೂ ಕೂಡ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿ ಭಾಳ ಇಷ್ಟಪಟ್ಟು ಅವರ ಅದ್ಭುತವಾದ ಕಲೆ ಅದನ್ನೆಲ್ಲ ಅಭಿಮಾನಿಗಳಾಗಿ ನಾನು ಕೂಡ ಚಿಕ್ಕ ವಯಸ್ಸಿಂದ ಏಕಪಾತ್ರ ಅಭಿನಯ, ಬಬ್ರುವಾನ, ಭಕ್ತ ಪ್ರಹ್ಲಾದ ಇದೆಲ್ಲ ಮಾಡ್ಕೊಂಬಂದು ನಾನು ಇಲ್ಲಿ ಕರ್ನಾಟಕದಲ್ಲೂ ನಾನು ಕೂಡ ಆ ವಿಚಾರಗಳು ಹಂಚ್ಕೊಳ್ತಾ ಬರ್ತಾಯಿದ್ದೀನಿ. ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಕಟ್ಟಿರೋರು ಮಾತ್ರ ರಾಜ್ಕುಮಾರ್ ಅಭಿಮಾನಿಗಳಲ್ಲ, ನಾವೆಲ್ಲರೂ ಕೂಡ ನಮ್ಮ ರೀತಿಯಲ್ಲಿ ರಾಜ್ಕುಮಾರ್ ಅವರ ಕಲಾ ಸೇವೆ, ಅವರ ಕೊಡುಗೆ ಚಿತ್ರರಂಗದಲ್ಲಿ ಅಭಿಮಾನಿಗಳೇ. ರಾಜ್ಕುಮಾರ್ ಒಬ್ಬರೇ ಅಂತ ನಮ್ಮ ಕರ್ನಾಟಕಕ್ಕೆ ಸಾಧನೆ ಮಾಡಿದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಅನೇಕ ಜನ ಇದ್ದಾರೆ, ಸಾಹಿತ್ಯ ವಲಯ, ಮಾಧ್ಯಮ ವಲಯ, ಚಳುವಳಿಗಾರರು, ಸಿನಿಮಾ ರಂಗದ ಒಳಗೂ ಕೂಡ ಅನೇಕರಿದ್ದಾರೆ. ನಮಗೇನಾಗ್ತಿದೆ ಅಂದರೆ, ನಾನು ಬರೆದಿರೋ ಪೋಸ್ಟು ರಾಜ್ಕುಮಾರ್ ಅವ್ರ ಬಗ್ಗೆ ಅಲ್ಲ. ನಾನು ಬರೆದಿದ್ದ ಪೋಸ್ಟು ರಾಜ್ಕುಮಾರ್ ತೀರ್ಕೊಂಡಾದಮೇಲೆ ಸರ್ಕಾರಗಳು ಮತ್ತು ಇರೋ ಸರ್ಕಾರ ಹೇಗೆ ಅವರ ಒಂದು ರೀತಿ ಸಾವನ್ನು ಇವರ ಒಂದು ವೋಟ್ ಬ್ಯಾಂಕ್ಗಳಿಗೋಸ್ಕರ ಅದನ್ನು ಲಾಭ ಪಡೆಯೋಕ್ಕೋಸ್ಕರ ಈ ರೀತಿಯ ಒಂದು ಸಮಾಧಿ ಕಟ್ಟಿದ್ದಾರೆ. ಯಾರು ಸಿನಿಮಾ ರಂಗದ ಬೇರೆಯವ್ರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಅನೇಕ ಜನ ಕೊಡುಗೆ ಕೊಟ್ಟಿರೋದಿದೆ. ನಿರ್ಮಾಪಕರು ಯಾರು ಅನ್ನದಾತರು ಅಂತಾರೆ, ನಮಗೆ ನಿರ್ದೇಶಕರು ಸಿದ್ಧಲಿಂಗಯ್ಯ ಅಂತವರು, ಪುಟ್ಟಣ್ಣ ಕಣಗಲ್ ಅಂತವರು, ಭಾಳ ಜನ ಸಿನಿಮಾ ರಂಗದಲ್ಲಿ ಕೊಡುಗೆ ಕೊಟ್ಟಿರೋರಿದ್ದಾರೆ. ನಮ್ಮ ವಿಶ್ವಮಾನವ ಸಂದೇಶ ಸಾರಿರೋ ಶತಮಾನದ ಕವಿ ಕುವೆಂಪು ಅವರು, ಯಾರ ಅನುಯಾಯಿಗಳು ನಾವೆಲ್ಲ, ಅವರು ಕೂಡ ಒಂದು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ನಮ್ಮ ನಂಜುಂಡ ಸ್ವಾಮಿಯವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಶಾಂತವೀರ್ ಗೋಪಾಲ್ ಅವರು, ಯಾರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಸೊ ನಮಗೆ ನಿನ್ನೆ ಕೂಡ ಅವ್ರದ್ದು ಒಂದು ಹುಟ್ಟುಹಬ್ಬ ರಾಜ್ಯದಂತ ಆಚರಣೆ ಮಾಡಲಾಗಿತ್ತು. ಇಷ್ಟು ದಿನ ಆ ಪೋಸ್ಟ್ ಬಗ್ಗೆ ನೀವು ಆ ವಿಚಾರ ಬಗ್ಗೆ ಏನೂ ಮಾತಾಡಿರಲಿಲ್ಲ. ಆದರೆ ಈಗ ಏಕಾಏಕಿ ಅವರು ಹುಟ್ಟುಹಬ್ಬದ ಮರುದಿನ ಅಂದರೆ ಇವತ್ತಿನ ಒಂದು ಪೋಸ್ಟನ್ನು ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ. ನಮಗೆ ಈ ವಿಚಾರ, ಸ್ಟಾರ್ ಕಲ್ಚರ್ ವಿಚಾರನ ನಿನ್ನೆ ಶುರು ಮಾಡಿದ್ದಲ್ಲ. ನಮಗೆ ಅನೇಕ ವರ್ಷಗಳಿಂದ, 6-7 ವರ್ಷಗಳಿಂದ ಮೇಲೆ ನಾನು ಈ ವಿಚಾರನ, ಸ್ಟಾರ್ಗಳಿಗೆ ನಮಗೆ ಸ್ಮಾರಕಗಳು ಬೇಕಾ ಅನ್ನೋದು, ನಾನು ಭಾಳ ವರ್ಷಗಳ ಹಿಂದೆ ಒಂದು ವಿಷ್ಣುವರ್ಧನ ಸ್ಮಾರಕಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳು ನಾನು ಅದು ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಭಾಳ ಚರ್ಚೆ ಆಗಿತ್ತು. ಅದು ಯಾವ ಒಂದು ವ್ಯಕ್ತಿಗಳಲ್ಲ, ಸಿನಿಮಾ ಸ್ಟಾರ್ಗಳದ್ದು ನಮಗೆ ಬೇಕಾ ಈ ಥರ ಸ್ಮಾರಕಗಳು ವೈಯಕ್ತಿಕವಾಗಿ ಅಂತ ಪ್ರಶ್ನೆ ಬರುತ್ತೆ. ಆಮೇಲೆ ಕೂಡ ಕೋವಿಡ್ ಸಂದರ್ಭದಲ್ಲಿ ಹೇಗೆ ಒಂದು ರೀತಿ ಇಲ್ಲಿ ಸಮಸ್ಯೆಗಳಾಗ್ತಾ ಇದ್ದ, ಜನ ಸಾಯ್ತಾ ಇರುವಾಗ 5-10 ಕೋಟಿಗಳು ಬೇರೆ ಬೇರೆ ಥರ ಸರ್ಕಾರ ಕೂಡ, CM ಕೂಡ ಅಂಬರೀಷ್ ಅವ್ರ ಸ್ಮಾರಕಗಳಿಗೆ ಅದು ಒಂದು ರೀತಿ ಕೊಡ್ತಾಯಿದ್ರು ಅಂತ ಚರ್ಚೆ ಆಯಿತು. ನಾನು ಕೂಡ ಅದನ್ನು ಹಾಕಿದ್ದೆ. ಈ ವಿಚಾರ ನಿನ್ನೆ ಮೊನ್ನೆ ಶುರು ಮಾಡಿದ್ದಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹೇಗೆ ಮುಂದಾಲೋಚನೆ ಇರಬೇಕು ಸರ್ಕಾರದ ಯೋಜನೆಗಳಲ್ಲಿ. ಹೇಗೆ ಒಂದು ರೀತಿ ರಾಜ್ಕುಮಾರ್ ಅವ್ರದ್ದು 2006ನಲ್ಲಿ ಅದನ್ನು ಮಾಡಾದ ಮೇಲೆ ಅದರಿಂದ ಏನೇನೋ ಸಮಸ್ಯೆಗಳು ಆಗತ್ತೆ, ಅದರಿಂದ ಸಿನಿಮಾ ರಂಗದಲ್ಲಿ ಇನ್ಯಾರು ಕೊಡುಗೆ ಇಲ್ವಾ, ಅವರೆಲ್ಲರಿಗೂ ನಾವು 2.5 ಎಕರೆ ಕೊಡೋಕ್ಕಾಗತ್ತೆ ಸಿಟಿ ಸೆಂಟರ್ನಲ್ಲಿ, ಅಥವಾ ಅವ್ರಿಗೆ ಕೊಟ್ಟಾದ್ಮೇಲೆ ನಾವು ವಿಷ್ಣುವರ್ಧನ ಕೊಡದೇ ಇರಂಗಿರುತ್ತೆ, ಅಲ್ಲಿ ಘರ್ಷಣೆ ಶುರುವಾಗುತ್ತೆ. ಅಂಬರೀಷ್ ಅವ್ರದ್ದು ಕೂಡ 2 ಎಕರೆ ಅಲ್ಲಿ ಸಿಟಿ ಸೆಂಟ್ರಲ್ಲಿ ಬರುತ್ತೆ. ನಮ್ಗೆ ಏನಾಗುತ್ತೆ ಅಂದರೆ, ಬೇರೆಯವರಿಗೆ ಯಾರಿಗೆ ಕೊಡ್ತಾ ಇಲ್ಲ ಅನ್ನೋ ವಿಚಾರಕ್ಕಾಗಿ ನೀವು ಪೋಸ್ಟ್ ಮಾಡಿದ್ದೀರ ಅನ್ನೋ ನಿಮ್ಮದೇ ಒಂದು ಸಂದೇಶನ ಸರ್? ಈ ಸಂದೇಶ ಏನಂದರೆ, ನಾವು ಸೆಲೆಕ್ಟಿವ್ ಆಗಿ ಒಂದು ವ್ಯಕ್ತಿಗೆ ಮಾತ್ರ ಕೊಟ್ಟು ಬೇರೆ ಇನ್ನೆಲ್ಲರೂ ಕರ್ನಾಟಕ ಕೊಡುಗೆ ಇರೋರಿಗೆ ಸಿನಿಮಾ ರಂಗದ ಒಳಗೆ ಹೊರಗೆ ಕೊಟ್ಟಿಲ್ಲ ಅಂದಮೇಲೆ ಬೇರೆ ಬೇರೆ ಸಮಸ್ಯೆಗಳು ಹುಟ್ಟಾಗತ್ತೆ. ಬೇರೆ ಬೇರೆ ಸಮಸ್ಯೆಗಳು ಸರ್ಕಾರದ ಉದ್ದೇಶ ಏನಿರಬೇಕು ಅಂದರೆ, ಇರೋ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಹೊರತು ಹೊಸ ಸಮಸ್ಯೆಗಳು ಹುಟ್ಟಾಕೋಕ್ಕೆ ಸರ್ಕಾರದ ಕರ್ತವ್ಯ ಅಲ್ಲ, ಸರ್ಕಾರದ ಕೆಲಸ ಅಲ್ಲ. ಆ ರೀತಿ ನಡೀತಾ ಇದೆ ಅಂದರೆ ಅವ್ರ ಮುಂದಾಲೋಚನೆಯ ಕ್ರಮದಲ್ಲಿ ಎಲ್ಲ ಒಂದು ವಿಫಲರಾಗಿದ್ದಾರೆ. ಭೂಮಿ ವಿಚಾರಗಳು, ಯಾರಿಗೆ ಭೂಮಿ ಕೊಡ್ತೀವಿ, ಯಾರಿಗೆ ಭೂಮಿ ಅಲೋಕೇಟ್ ಮಾಡ್ತೀವಿ, ನಾವು ನೋಡಿದ್ದೀವಿ ಸರ್ಕಾರಗಳು ಕೆಲವು ರೂಪಾಯಿಗಳಿಗೋಸ್ಕರ ಅದರಲ್ಲಿ ಎಷ್ಟು IT ಕಂಪನಿಗಳ 100 ಎಕರೆಗಳೆಲ್ಲ ಕೊಟ್ಟಿರೋದು ನಾನು ಕೇಳ್ಪಟ್ಟಿದ್ದೀನಿ. ನಮಗೆ ಫಾಕ್ಸ್ಕಾನಲ್ಲಿ 300 ಎಕರೆ ದೇವರಲ್ಲಿ ಕೊಟ್ಟಿದೆ. ಅವ್ರು ಯಾರು ಕರ್ನಾಟಕದವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಮಾನದಂಡ ಇದೆಯಾ? ಅವ್ರಿಗೆ 300 ಎಕರೆ ಕೊಡ್ತೀರಾ? ನಮಗೆ ಪ್ರಬಲಶಾಲಿಗಳಿಗೆ, ಈ ಬೇರೆ ಬೇರೆ ಕಡೆ ಮೈನಿಂಗ್ ಲಾಬೀಸ್ಗಳಿಗೆ ಇನ್ನೂ ಸುಲಭ ಮಾಡಿಕೊಡ್ತೀರಾ. ಹೊಳಲ್ಕೆರೆ, ಚಿತ್ರದುರ್ಗ, ಸಂಡೂರಿನಲ್ಲಿ, ಜಿಂದಾಲ್ಗೆ ಇನ್ನೂ ಕೊಪ್ಪಳದಲ್ಲಿ ಇನ್ನೂ ಬೆನಿಫಿಟ್ ಆಗ್ತಾಯಿದೆ. ಅವ್ರು ಎಷ್ಟು ರೀತಿ ಅಲ್ಲಿ ಜನ ಅಲ್ಲಿ ಆಕ್ರೋಶದಿಂದ ವ್ಯಕ್ತಪಡಿಸ್ಬೋದು, ಅವ್ರು ದುಡ್ಡಿದೆ ಅಂತ ಅವ್ರಿಗೆ ಲಾಭ ಮಾಡ್ತಾಯಿದ್ದಾರೆ. ನಮಗೆ ಭೂಮಿ ವಿಚಾರಗಳಲ್ಲಿ, ನಮಗೆ ಲ್ಯಾಂಡ್ ವಿಚಾರಗಳಲ್ಲಿ, ಸ್ಮಾರಕ ವಿಚಾರಗಳಲ್ಲಿ ನಮ್ಗೆ ಯಾರಿಗೆ ಅಲೋಕೇಟ್ ಮಾಡುತ್ತೆ, ಈ ಥರ ಮುಂದಾಲೋಚನೆ ಇರಬೇಕು. ಕುವೆಂಪು ಹೆಂಗೆ ಕುಪ್ಪಳ್ಳಿನಲ್ಲಿ ಮಾಡಿದರೋ, ಗಾಜನೂರಲ್ಲಿ ಮಾಡಿದ್ರು ಕೂಡ ಆ ಮಣ್ಣಿನಲ್ಲಿ ಹುಟ್ಟು ಬೆಳೆದಿರೋ ಮನೆ ಭಾಳ ಅರ್ಥಗರ್ಭಿತವಾಗಿರೋದು. ಆ ಥರದ್ದು, ಅಥವಾ ಸಿನಿಮಾ ರಂಗಕ್ಕೆ ಎಲ್ಲರಿಗೂ ಸೇರಿರೋ ಯಾರ್ಯಾರು ಕೊಡುಗೆ ಇದ್ದಾರೋ, ಯಾರ್ಯಾರು ತಂತ್ರಜ್ಞಾನ ಇರ್ಬೋದು, ನಿರ್ದೇಶಕರು, ನಿರ್ಮಾಪಕರು, ನಟಿಯರು, ಅನೇಕರಿಗೆ ನಾವು ಕೊಡಬೇಕು. ನಾವು ಒಂದು ರೀತಿ ಒಂದು ವ್ಯಕ್ತಿ ಮಾತ್ರ ಕೊಟ್ಟು ಬೇರೆ ಇನ್ನೆಲ್ಲರಿಗೂ ಕೊಡದೇ ಇದ್ದರೆ ಬೇರೆ ಇನ್ನೆಲ್ಲರೂ ಕೊಡುಗೆ ಇಲ್ಲವೇ ಇಲ್ಲ ಅಂದಂಗೆ ಆಗುತ್ತೆ. ಇವ್ರ ಕೊಡುಗೆ ನಾವು ಯಾವುದೇ ಕಾರಣಕ್ಕೂ ಅಳಗಳಿತಾ ಇಲ್ಲ. ರಾಜ್ಕುಮಾರ್ ಅವ್ರ ಕೊಡುಗೆ ಅಳಗಳಿತಾ ಇಲ್ಲ.
ಬಟ್ ಕರ್ನಾಟಕದಲ್ಲಿ 20ನೇ ಶತಮಾನದಲ್ಲಿ ಭಾಳ ಅಪಾರ ಕೊಡುಗೆ ಇರೋರು ಭಾಳ ಜನ ಇದ್ದಾರೆ, ಅವ್ರಿಗೆ ಯಾಕೆ ಸಿಕ್ಕಿಲ್ಲ? 2.5 ಎಕರೆ ಜಾಗ ಇದೆ ಸರ್. ಆ 2.5 ಎಕರೆ ಜಾಗದಲ್ಲಿ ಸರ್ಕಾರ ಈಗ ಎಷ್ಟು ವಾಪಸ್ ತಗೊಳ್ಬೇಕು ಸರ್ ನಿಮ್ಮ ಪ್ರಕಾರ? ನಾನು ವಾಪಸ್ ತೊಗೋಬೇಕು ಅಂತ ನಾನು ಹೇಳಿರೋದು ವಾದ ಮಾಡಿಲ್ಲ. ನಾನು ಈ ವಿಚಾರದಲ್ಲಿ ಅದು ಒಂದು ರೀತಿ ಅನೇಕ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡೋ ಜೊತೆ ಈ ವಿಚಾರನ ಪ್ರಸ್ತಾಪ ಮಾಡಿದ್ದೀನಿ. ಚರ್ಚೆ ಆಗೋದು ಭಾಳ ಮುಖ್ಯ. ಅದು ಒಂದು ರೀತಿ ಮುಂದಿನ ಹೆಜ್ಜೆಗಳು ಸರ್ಕಾರ ಒಂದು ರೀತಿ ಯಾವುದಾದ್ರೂ ಒಂದು ಅಲೋಕೇಟ್ ಮಾಡದೆ ಮುಂದಾಲೋಚನೆ ಇಟ್ಕೊಂಡು ಮಾಡಬೇಕು. ಯಾಕಂದರೆ ಈ ಆ್ಯಕ್ಷನ್ಗಳು ಹ್ಯಾವ್ ರಿಯಾಕ್ಷನ್ ಆ್ಯಂಡ್ ಪರಿಣಾಮಗಳು ಕಾನ್ಸಿಕ್ವೆನ್ಸಸ್. ಸೊ ಈ ಕಾನ್ಸಿಕ್ವೆನ್ಸಸ್ಗಳು ಆಗದೇ ಇರೋಂಗೆ ತಿಳುವಳಿಕೆಯಿಂದ ಭೂಮಿ ವಿಚಾರದಲ್ಲಿ 21ನೇ ಶತಮಾನದಲ್ಲಿ ಭಾರತದಲ್ಲಿ ಭಾಳ ದೊಡ್ಡ ಸಂಘರ್ಷ ಅನ್ನೋದು ಭೂಮಿನೇ. ಜನ ಜಾಸ್ತಿ ಇದೆ, ಭೂಮಿ ಕಡಿಮೆ ಇದೆ. ಯಾರತ್ರ ಭೂಮಿ ಜಾಸ್ತಿ ಇರುತ್ತೋ ಅವರೇ ಪ್ರಬಲರು, ಯಾರತ್ರ ಭೂಮಿ ಇಲ್ವೋ ಅವರು ಅಪ್ರಬಲರು. ನಾವು ಏನು ಮಾಡ್ತೀವಿ, ನಮ್ಮ ಭೂಮಿ ಸಿಟಿ ಸೆಂಟರ್ ಬೆಂಗಳೂರಿನಲ್ಲಿ ಇಷ್ಟು ಕಂಜೆಷನು, ಇಷ್ಟು ಜನರ ಕಷ್ಟ ಆಗ್ತಿರೋದು ಅದೇನೋ ಒಂದು ರೀತಿ ಜನರ ತಪ್ಪಲ್ಲ, ಈ ಆಳುವ ಶಕ್ತಿಗಳು ತಂದಿರೋ ಯೋಜನೆ ನೀತಿ ಕಾನೂನುಗಳಿಂದ ತಪ್ಪಾಗಿದೆ. ಸೊ ಇದನ್ನು ಒಂದು ರೀತಿ ಚರ್ಚೆ ಮಾಡಿಸೋಕ್ಕೆ ನಮಗೆ ಅನೇಕ ವಿಚಾರಗಳು, ಸಮಾಜದ ಸಮಸ್ಯೆಗಳು 16,000 ಇದ್ದಾವೆ. ಅವೆಲ್ಲ ನಾವು ಬಿಡಿಸಿ ಹೇಳ್ತಾ ಇರ್ತೀವಿ. ಆ ಸಮಾಜ ಸಂಬಂಧಪಟ್ಟಂಗೆ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾ ಇರ್ತೀವಿ. ಈ ವಿಚಾರ ಎಲ್ಲೋ ಒಂದು ಕಡೆ ಮಾಧ್ಯಮಕ್ಕೆ ಇನ್ನೂ ಕುತೂಹಲ ಆಗಿದೆ, ಮಾಧ್ಯಮದವರು ಅದನ್ನು ಇಂಟ್ರೆಸ್ಟ್ ಪಡ್ತು. ಅದೆಲ್ಲೋ ಒಂದು ಕಡೆ ಕೆಲವರಿಗೆ ಭಾವನಾತ್ಮಕವಾಗಿ ಟಚ್ ಆಗಿರ್ಬೋದು. ನಾವು ಯಾವ ಭಾವನೆಗೆ ಧಕ್ಕೆ ಕೊಡೋದು ನಮ್ಮ ಉದ್ದೇಶ ಅಲ್ಲ. ವೈಚಾರಿಕವಾಗಿ ದೇಶ ರಾಜ್ಯಕ್ಕೆ ಉತ್ತಮ ರೀತಿ ತೊಗೊಳೋದು ನಮ್ಮ ಉದ್ದೇಶ. ರಾಜ್ಕುಮಾರ್ ಅವರು ಬದುಕಿದ್ದಾಗಲೂ ಕೂಡ ಅವ್ರಿಗೇನಾದ್ರು 2.5 ಎಕರೆ ಕೊಡ್ತೀವಿ ಅಂದಿದ್ರೆ ಅವರ ವಿಶಾಲವಾದ ಸರಳ ಜೀವಿ ಎಷ್ಟು ಇತ್ತು, ಅವ್ರ ಒಳ್ಳೆ ಜನಪರ ಕಾಳಜಿ ಅಂದರೆ ಅವರೇಗಾರೆ ಹೇಳಿರೋರು, ನನಗೆ ಮಾಡೋಕ್ಕೆ ಹೋಗಬೇಡಿ, ನಾನು ಒಬ್ಬನಿಗೆ ಮಾಡೋಕ್ಕೆ ಹೋಗಬೇಡಿ, ಸರಿ ಅಲ್ಲ ಅಂತ ಅವರೇ ಹೇಳಿರೋದು. ಸರ್, ನಿಮ್ಮ ಪೋಸ್ಟ್ ಬಗ್ಗೆ ಇವಾಗ ದೂರು ಕೂಡ ದಾಖಲು ಮಾಡಿದ್ದಾರೆ ಅಭಿಮಾನಿಗಳು. ಈ ಕಾನೂನು ಹೋರಾಟ ಕೂಡ ಮಾಡಬೇಕಾಗುತ್ತೆ ಸರ್, ನೀವು ಅದ್ರ ಬಗ್ಗೆ ಹೇಳಿ. ಎಲ್ಲರಿಗೂ ಸಾಂವಿಧಾನಿಕ ಹಕ್ಕೇನಿದೆಯೋ ಅದನ್ನು ಅವ್ರು ಮುಂದುವರ್ಸೋಕ್ಕೆ ಅವ್ರ ಸ್ವಾತಂತ್ರ್ಯ ಇದೆ. ನಾವು ಯಾರನ್ನೂ ತಡೆಯೋಕ್ಕೆ ಹೋಗ್ತಾ ಇಲ್ಲ. ಅವ್ರೇನಾದರೂ ಬಂದು ಚರ್ಚೆ ಮಾಡೋಕ್ಕೆ ಇಷ್ಟ ಅಂದರೆ ಅವರೊಬ್ಬರೇ ಅಲ್ಲ ರಾಜ್ಕುಮಾರ್ ಅಭಿಮಾನಿ, ನಾವು ರಾಜ್ಕುಮಾರ್ ಅಭಿಮಾನಿಗಳನ್ನ. ರಾಜ್ಕುಮಾರ್ ಅಭಿಮಾನಿ ಮಾತ್ರ ಅಲ್ಲ, ಕರ್ನಾಟಕದ ಯಾರ್ಯಾರು ಜನಪರ ಕೊಡುಗೆ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ನಾವು ಅನುಯಾಯಿಗಳೇ, ಅವರ ಅಭಿಮಾನಿಗಳೇ. ಸೊ ಅದಕ್ಕೆ ಅವ್ರು ಚರ್ಚೆ ಮಾಡ್ತಾರೆ, ಅವರ ವಿಚಾರ ಹಂಚ್ಕೊಳ್ತಾರೆ. ಅವರಿಂದ ನಾನು ಏನೋ ಕಲಿಯೋಕ್ಕೆ ತಯಾರಿದ್ದೀನಿ. ನನ್ನ ವಿಚಾರಗಳು ಏನಾದರೂ ಸರಿ ಅನಿಸಿದ್ರೆ ಅವರು ತಗೊಳ್ಳಿ. ಪ್ರಜಾಪ್ರಭುತ್ವದ ಇದೆ ವಿಚಾರಗಳ ಚರ್ಚೆ, ಸೈದ್ಧಾಂತಿಕ ಚರ್ಚೆ. ಯಾವುದು ಉತ್ತಮ ಸಮಾಜದ ಕನಸನ್ನೇ ಯಾರು ನನಸು ಮಾಡ್ಬೋದು ಅವ್ರ ಕಡೆ ನಾವು ಹೋಗೋದು. ಸಮಾಜನೇ ಆ ಉತ್ತಮ ಕನಸು. ಸೊ ನಾವು ಆ ದಿಕ್ಕನ್ನ ನಾವು ಕೆಲಸ ಮಾಡ್ತಾ ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿದ್ದು ಚೇತನ್ ಕುಮಾರ್ ಅವರ ಮಾತು. ಏನು ಪೋಸ್ಟನ್ನು ಮಾಡಿದ್ದಾರೆ, ಆದರೆ ಒಂದು ವ್ಯಕ್ತಿ ಅಂದರೆ ಆ ನಟನ ಬಗ್ಗೆ ಒಂದು ಗುರಿಯಾಗಿಸ್ಕೊಂಡು ಮಾಡಿಲ್ಲ. ಆದರೆ ಬೆಂಗಳೂರು ಹೃದಯ ಭಾಗದಲ್ಲಿ ಅಷ್ಟು ಜಾಗವನ್ನು ನೀಡಿರುವುದು ಎಷ್ಟು ಸರಿ? ಬೇರೆಯವರು ಕನ್ನಡಕ್ಕೆ ಒಂದು ಬಹಳ ಕೊಡುಗೆಯನ್ನು ನೀಡಿದ್ದಾರೆ, ಅವರಿಗೂ ಒಂದು ಜಾಗವನ್ನು ಕೊಡಬೇಕಾಗಿತ್ತು. ಆದರೆ ಇವರಿಗೆ ಕೊಟ್ಟಿರುವುದು ಎಷ್ಟು ಸರಿ ಅನ್ನೋದು ಕೂಡ ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.